ಬೆಂಗಳೂರಿನವರು ಗಮನ ಕೊಟ್ಟು ಕೇಳಿಸಿಕೊಳ್ಳಬೇಕಾಗಿರುವಂತಹ ಸ್ಟೋರಿ ಇದು. ಈಗಾಗಲೇ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಜಲಕ್ಷಾಮ ಹೇಗೆ ಎದುರಾಗಿದೆ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ ಡೀಟೇಲ್ ಆಗಿ. ಕುಡಿಯೋ ನೀರಿಗೆ ತತ್ವಾರ ಹೇಗೆ ಶುರುವಾಗಿದೆ ಅಂತ. ಇದರ ಬೆನ್ನಲ್ಲೇ ನಾಳೆ ಹಾಗೂ ನಾಡಿದ್ದು 2 ದಿನ ಹಲವೆಡೆ ಕಾವೇರಿ ನೀರು ಪೂರೈಕೆ ತಾತ್ಕಾಲಿಕವಾಗಿ ಸ್ಥಗಿತವಾಗಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಜಲಮಂಡಳಿ ತುರ್ತು ನಿರ್ವಹಣಾ ಕಾಮಗಾರಿಗಳು ಬಾಕಿ ಇರೋ ಹಿನ್ನೆಲೆಯಲ್ಲಿ 2 ದಿನಗಳ ಕಾಲ ತಾತ್ಕಾಲಿಕವಾಗಿ ನೀರು ಪೂರೈಕೆ ಸ್ಥಗಿತವಾಗಲಿದೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಫೆಬ್ರವರಿ 28ನೇ ತಾರೀಕು ತನಕ ನೀರು ಪೂರೈಕೆ ಆಗೋದಿಲ್ಲ. ಕಾವೇರಿ 4ನೇ ಹಂತದ ಆಲ್ಮೋಸ್ಟ್ 2ನೇ ಘಟಕ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಇದರ ಎಫೆಕ್ಟ್ ಯಾವ್ಯಾವ ಭಾಗಕ್ಕೆ ತಟ್ಟಲಿದೆ ಅಂತ ನೋಡೋದಾದ್ರೆ ಪಶ್ಚಿಮ ಬೆಂಗಳೂರು, ಬೆಂಗಳೂರು ವೆಸ್ಟ್, ಬೆಂಗಳೂರು ನಾರ್ತ್, ದಾಸರಳ್ಳಿ ವಲಯ ಜೊತೆಗೆ RR ನಗರ ವಲಯ ವ್ಯಾಪ್ತಿಗೆ ಬರುವಂತಹ ಏರಿಯಾಗಳಲ್ಲಿ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ ಅಂತ ಸಾರ್ವಜನಿಕ ಪ್ರಕಟಣೆಯನ್ನ ಕೂಡ ಜಲಮಂಡಳಿ ಈಗಾಗಲೇ ಹೊರಡಿಸಿದೆ. ಇನ್ಫ್ಯಾಕ್ಟ್ ನೀರುಗಳನ್ನ ಸ್ಟೋರ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದ್ರು. ಆಮೇಲೆ ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನ ಮಾಡ್ತೀವಿ ಅಂತ ಕೂಡ ತಿಳಿಸಿದ್ರು. ಬಟ್ ರಿಯಾಲಿಟಿ ಏನ್ ಹೇಳುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ. ಈಗಾಗಲೇ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಇನ್ಕ್ಲೂಡಿಂಗ್ ಬೆಂಗಳೂರು ವೆಸ್ಟ್ ಅಂಡ್ ನಾರ್ತ್ ಅಲ್ಲಿ ಕಾವೇರಿ ನೀರು ಪೂರೈಕೆ ವಾರಕ್ಕೊಮ್ಮೆ ಆಗುವಂತಹ ಪರಿಸ್ಥಿತಿ ಕೆಲವು ಏರಿಯಾಗಳಲ್ಲಿದೆ. ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ನೀರು ಬಿಡ್ತಾ ಇದ್ರು, ಅಂತ ಜಾಗದಲ್ಲಿ 4-5 ದಿನಕ್ಕೆ ಒಂದ್ಸಲ ನೀರು ಬಿಡ್ತಾ ಇದ್ರು. ಡೀಟೇಲ್ಸ್ ಕೊಡ್ತಾರೆ ಅರುಣ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಅರುಣ, ಒಂದ್ ಕಡೆಗೆ ದುರ್ಭಿಕ್ಷದಲ್ಲಿ ಅಧಿಕ ಮಾಸ ಅನ್ನೋ ರೀತಿ ಬೆಂಗಳೂರಿಗರ ಪರಿಸ್ಥಿತಿ ಇದೆ. 2 ದಿನ ನೀರು ಬಿಡಲ್ಲ ಅಂತ ಈಗಾಗಲೇ ಜಲಮಂಡಳಿ ಹೇಳಿದೆ. ಸೊ ಆಲ್ಟರ್ನೇಟಿವ್ ವ್ಯವಸ್ಥೆ ಹೇಗ್ ಮಾಡ್ಕೊಂಡಿದ್ದಾರೆ, ಇದನ್ನ ಕೋಪ್ ಅಪ್ ಮಾಡ್ಕೊಳ್ಳೋದಕ್ಕೆ ಒಂದು. ಆಮೇಲೆ ಜನರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಆಲ್ರೆಡಿ ಇದೆಯಾ? ಜನರನ್ನ ಮಾತಾಡಿಸಿದಾಗ ಏನಂತ ರಿಯಾಕ್ಷನ್ ಕೊಟ್ರು ಅಂತ? ಎಸ್ ಮಮತಾ, ಈಗಾಗಲೇ ರಾಜ್ಯದಲ್ಲಿ ಬೇಸಿಗೆಗೆ ಮುನ್ನವೇ ಜಲಕ್ಷಾಮ ಉಂಟಾಗಿದೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಜನ ನೀರಿಗಾಗಿ ಹಾಹಾಕಾರವನ್ನು ಪಡ್ತಾ ಇದ್ದಾರೆ. ಹನಿ ಹನಿ ನೀರಿಗೂ ಕೂಡ ಪರದಾಡುವಂತಹ ಒಂದು ಪರಿಸ್ಥಿತಿ ಕೂಡ ಎದುರಾಗಿದೆ. ಇದರ ನಡುವೆ ನಾಳೆ ಹಾಗೂ ನಾಡಿದ್ದು ಅಂದರೆ ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ನಾಡಿದ್ದು ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ಈಗಾಗಲೇ ಬೆಂಗಳೂರು ಜಲಮಂಡಳಿಯಿಂದ ಒಂದು ಅಧಿಸೂಚನೆಯನ್ನು ಕೂಡ ಹೊರಡಿಸಲಾಗಿದೆ. ಇದರಂತೆ ಬೆಂಗಳೂರಿನ ಪ್ರಮುಖವಾಗಿರ್ತಕ್ಕಂತಹ ಏರಿಯಾಗಳಲ್ಲಿ ಬೆಂಗಳೂರು ಉತ್ತರ ಭಾಗ ಇರಬಹುದು, ಜೊತೆಗೆ ಬೆಂಗಳೂರು ಪಶ್ಚಿಮ ಇರಬಹುದು, RR ನಗರ ವ್ಯಾಪ್ತಿಯಲ್ಲಿ ಪ್ರಮುಖವಾಗಿ ನೀರಿನ ಸರಬರಾಜನ್ನು ತುರ್ತು ಕಾಮಗಾರಿಯಾಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಸ್ಥಗಿತವನ್ನಗೊಳಿಸಲಾಗುತ್ತೆ ಎನ್ನುವಂತಹ ಒಂದು ಸೂಚನೆಯನ್ನು ಈಗಾಗಲೇ 4-5 ದಿನಕ್ಕೆ ಮೊದಲೇ ಈ ಒಂದು ಅಧಿಸೂಚನೆಯನ್ನು BWSSBಯಿಂದ ಕೂಡ ಹೊರಡಿಸಲಾಗಿತ್ತು. ಇದರ ಅರ್ಥ ಏನಂತಂದರೆ ಈಗಾಗಲೇ ಬೆಂಗಳೂರಿಗರು ಶೇಖರಣೆಯನ್ನು ಮಾಡಿಟ್ಕೊಳ್ಬೇಕು ಎನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಅಂದರೆ ನಾಳೆ ಇರ್ಬೋದು, ನಾಡಿದ್ದಿರ್ಬೋದು, 2 ದಿನಕ್ಕೆ ಆಗುವಷ್ಟು ನೀರನ್ನು ಬೆಂಗಳೂರಿಗರು ಒಂದು ಶೇಖರಣೆಯನ್ನು ಮಾಡಿಟ್ಕೊಳ್ಬೇಕು ಎನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಮಾಹಿತಿಯನ್ನು ಹೊರಡಿಸಲಾಗಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ MS ಪಾಳ್ಯ ಇರಬಹುದು, ವಿದ್ಯಾರಣ್ಯಪುರ ಇರಬಹುದು, ಜೊತೆಗೆ ಸಿಂಗಾಪುರ ಲೇಔಟ್ ಇರಬಹುದು, RR ನಗರ ಇರಬಹುದು, ಮುನೇಶ್ವರ ನಗರ ಇರಬಹುದು, ಮಾರುತಿ ನಗರ ಇರಬಹುದು, ಕೆಂಗೇರಿ ಇರಬಹುದು, ಹೀಗೆ ಪ್ರಮುಖವಾಗಿ 100-150 ಒಂದು ಏರಿಯಾಗಳಲ್ಲಿಯೂ ಕೂಡ ಈ ಒಂದು ನಾಳೆ ಒಂದು ನೀರಿನ ಒಂದು ಸ್ಥಗಿತ ಆಗುತ್ತೆ. ಹೀಗಾಗಿ ಜನರು ಕೂಡ ಶೇಖರಣೆಯನ್ನು ಮಾಡಿಕೊಳ್ಬೇಕು ಎನ್ನುವಂತಹ ಒಂದು ಹೇಳಿಕೆಯನ್ನು ಕೂಡ ಈಗಾಗಲೇ BWSSBಯಿಂದಲೂ ಕೂಡ ಹೊರಡಿಸಲಾಗಿತ್ತು. ಜೊತೆಗೆ ಬೋರ್ವೆಲ್ಗಳ ಮೂಲಕ ಕೂಡ ನೀರನ್ನು ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ. ಜೊತೆಗೆ ಜನರು ಕೂಡ ಕಡಿಮೆ ಬಿದ್ದಲ್ಲಿ ನೀರಿನ ಟ್ಯಾಂಕರ್ಗಳ ವ್ಯವಸ್ಥೆಗೂ ಕೂಡ ಮೊರೆ ಹೋಗಬೇಕು ಎನ್ನುವಂತಹ ಒಂದು ಸೂಚನೆಯನ್ನು ಕೂಡ ನೀಡಲಾಗಿತ್ತು. ಮಮತಾ, ರೈಟ್, ಧನ್ಯವಾದ ಅರುಣ ತಮ್ಮೆಲ್ಲ ಮಾಹಿತಿಗಾಗಿ.